ಪುಣ್ಯ ಮಾಡು, ಧರ್ಮ ಮಾಡು. ಹೆಂಗೆ ಮಾಡು ಅಂತಂದ್ರೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ. ಯಾಕ್ರಿ ಇಂದು ಮಾಡ್ತಾನೆ, ನಾಳೆ ಮಾಡ್ತಾನೆ, ನಾಡ್ದು ಮಾಡ್ತಾನೆ, ಒಟ್ಟ ಟೈಮ್ ಮುಂದಕ್ಕೆ ಹಾಕಬಾರ್ದು. ತಿಳಿತ್ರೆ? ಇವತ್ತು ಊಟ ಮಾಡಂಗಿಲ್ಲ, ನಾಳೆಗೆ ಮಾಡಿದ್ರೆ ಆತ ತಂದಿರೇನು? ಊಟ ಎಷ್ಟು ಮಾಡ್ಬೇಕು ಹೇಳ್ರಿ? ಎಷ್ಟೊತ್ತು ಮಾಡ್ಬೇಕು ಊಟ? ಒಂದ ದಿನ ಮಾಡಿದ್ರೆ ನಡೀತೈತಲ್ಲ, ನಾಳೆಗೆ ಬೇಡಲ್ರಿ ಊಟ. ಒಂದಿನ ಮಾಡಿದ್ರೆ ಸಾಕಲ್ರಿ ಊಟ. ಊಟ ಸಾಕಾಕತ್ತೇನು ನಮ್ಗೆ? ಆಗ್ಯದನು ಊಟ ಸಾಕಾಗ್ಯದತ್ತ ಅನಿಸಿಲ್ಲಲ್ಲ ನಮಗೆ? ಹೌದಿಲ್ಲ? ನಮಗೆ ಪುಣ್ಯನ ಸಾಕಾಗ್ಯದ ನೋಡ್ರಿ. ಪುಣ್ಯ ಮಾಡೋದು ಬೇಸರ ಬಿಟ್ಟದು. ಹಾಂ, ಮಾಡ. ಯಾವಾಗ ಮಾಡೋದು? ಈಗ ಮಾಡ್ತೀನಿ, ನಾಳೆಗೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ. ಅಯ್ಯೋ ನಾಳೆ ನಾಡ್ದು ಅನ್ಕೊಡ್ದು ನೀನೇ ಹೋಗಿರ್ತಿ. ಯಾವಾಗ ನಿನ್ನ ಕೈಯಾಗ ಆಯುಷ್ಯದ ಕ್ಷಣಗಳದಾವ ಆ ಕ್ಷಣದೊಳಗನ ನೀನು ಏನು ಮಾಡು? ಪುಣ್ಯ ಮಾಡು. ರವೀಂದ್ರನಾಥ್ ಠಾಗೋರ್ದು ಒಂದು ದೃಷ್ಟಾಂತ ನೆನಪಿಗೆ ಬರ್ತದ. ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಿರ್ತಾರೆ ರವೀಂದ್ರನಾಥ್ ಠಾಗೋರ್. ಆ ಸಮಯದೊಳಗೆ ನಿಮಗೆ ಗೊತ್ತದ ಅವ್ರು ಯಾರ್ರೀ? ರವೀಂದ್ರನಾಥ್ ಠಾಗೋರ್ ಯಾರು? ಜನಗಣ ಮನ ಅಧಿನಾಯಕ ಅಂತ ಬರದಾರಲ್ಲ ಅವ್ರು. ಹೌದಿಲ್ರಿ? ಪವಿತ್ರವಾಗಿರ್ತಕ್ಕಂಥ ರಾಷ್ಟ್ರಗೀತೆಯನ್ನು ಬರೆದವರು. ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗೋ ಮುಂದೆ ಅಲ್ಲೊಬ್ಬ ಭಿಕ್ಷುಕ ಹಸದಿದ್ದ. ಎಷ್ಟು ಹಸದಿದ್ದ ಅಂತಂದ್ರೆ ಒಂದು ತಾಸು ಬಿಟ್ಟರೆ ಊಟಕ್ಕೆ ಒಂದು ತಾಸು ಲೇಟಾಗಿತ್ತು ಅಂತಂದ್ರೆ ಅವ್ನು ಸಾಯುವಂಥ ಪರಿಸ್ಥಿತಿ. ಅವಾಗ ರವೀಂದ್ರನಾಥ್ ಠಾಕೂರ್ ಅತ್ತೇಕ ಏನಾದರೂ ಭಿಕ್ಷೆ ಇದ್ರೆ ಕೊಡ್ರಿ, ನನಗೆ ₹1 ಇದ್ರೆ ಕೊಡ್ರಿ, ನನಗೆ ಹಸಿವಾಗಕತ್ತದ, ನಾನು 5-6 ದಿನ ಆಯಿತು ಊಟ ಮಾಡಿಲ್ಲ, ನನಗೆ ಹಸಿವಾಗಿ ಪ್ರಾಣ ಹೋಗುವಂಥ ಪರಿಸ್ಥಿತಿ ಬಂದದ, ₹1 ಇದ್ರೆ ಕೊಡ್ರಿ ಅಂತ ಅವ್ನು ಭಿಕ್ಷುಕ ಭಾಳ ಅಂಗಲಾಚಿ ಕೇಳ್ಕೊಳಕತ್ತಿದ. ಅವಾಗ ಕಿಶ್ಯಾಗ ಕೈ ಹಾಕಿದ್ರಿ, ₹100 ಬತ್ರಿ ಅವ್ರ ಕೈಯಾಗ. 100 ನೋಟ್ ಇತ್ತು. ಅವಾಗಿಂದ 100 ನೋಟ್ ಅಂದ್ರಿ ಇವಾಗ ಎಷ್ಟು ಕಿಮ್ಮತ್ ಇರ್ಬೇಕ್ರಿ? ಇವಾಗ 100 ನೋಟಿಗೆ 500 ನೋಟಿಗೆ ಏನು ಕಿಮ್ಮತ್ತನೇ ಇಲ್ಲ. ಹಣದ ಮೌಲ್ಯ ಕುಸಿದದ. ದುಡ್ಡಿಗೆ ಬೆಲೆ ಐತೇನ್ರಿ ಈಗಿನ ಕಾಲದಾಗ? ₹1 ಖರ್ಚು ಮಾಡ್ಬೇಕಾದ್ರೆ ಹಿಂದ ಮುಂದೆ ನೋಡ್ತಿತ್ರಿ ಹಿಂದಿನ ಜನ. ಈಗ್ರಿ ನೋಟ್ ಅಲ್ಲವು ಹಾಳಿ ಖರ್ಚು ಮಾಡಿದಂಗೆ ಮಾಡ್ತಾವೆ. ಕೆಲ್ಸಕ್ಕೆ ಬರಲಾರ್ದಕ್ಕೆ, ಯಾವ ಕೆಲ್ಸಕ್ಕೆ ಬರಲಾರ್ದ ಕೆಲ್ಸಕ್ಕೆ, ಉಪಯೋಗ ಇಲ್ಲದ ಕೆಲ್ಸಕ್ಕೆ ಹಂಗೆ ರೊಕ್ಕ ಖರ್ಚು ಮಾಡೇ ಮಾಡ್ತಿರ್ತಾವೆ. ಅವಾಗ ರವೀಂದ್ರನಾಥ್ ಠಾಗೋರ್ ಅಂದರು, ನಾನು ಅತ್ತೆ 100 ನೋಟ್ ಐತಿ, ಅಲ್ಲಿ ವಿಶ್ವನಾಥನ ದರ್ಶನಕ್ಕೆ ಹೋದಾಗ ತಟ್ಟಿ ಒಳಗೆ ಒಗಿತೀನಿ, ಇದನ್ನು ಅದ್ರೊಳಗಿನ ರೊಕ್ಕ ತೊಗೊಂಬರ್ತೀನಿ, ಆಮೇಲೆ ನಿನಗೇನು ಮಾಡ್ತೀನಿ, ನಾನು ರೊಕ್ಕ ಕೊಡ್ತೀನಿ, ತಿನ್ನಾಕತ್ತೆ ಅಂತೇಳಿ ಹೋದರು. ಅವತ್ತು ಸೋಮವಾರ ರಶ್ ಎತ್ತು, ಪಾಳ್ಯಕ್ಕೆ ಹಚ್ಚಿ ರವೀಂದ್ರನಾಥ್ ಠಾಗೋರರು ವಿಶ್ವನಾಥನ ದರ್ಶನ ಮಾಡ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡು ₹100 ಚೇಂಜ್ ಮಾಡ್ಕೊಂಡು ಬಂದು ನೋಡ್ತಾರೆ. ಆ ಭಿಕ್ಷುಕ ಅಲ್ಲಿ ಇದ್ದಿದ್ದಿಲ್ಲ. ಇಲ್ಲೊಬ್ಬ ಭಿಕ್ಷುಕ ಕೂತಿದ್ದಲ್ಲ, ಎಲ್ಲಿ ಹೋದ ಅಂತ ಕೇಳಿದ್ರೆ ಅವ್ನು ಇದೇ ಈಗ 10 ನಿಮಿಷ ಆಯ್ತು ರೀ ಸತ್ತ, ಅವ್ನು ತೊಗೊಂಡು ಹೋದ್ರು ಅಂದರು. ಅವಾಗ ರವೀಂದ್ರನಾಥರಂತಾರ, ನನ್ನ ಜನ್ಮಕ್ಕೆ ಧಿಕ್ಕಾರ ಇರಲಿ ಅಂದ್ರು ಅವರು. ನಾನು 100 ನೋಟಿಗೆ ಬೆಲೆ ಕೊಟ್ಟೆ, ಅವನ ಹಸಿವಿಗೆ ಬೆಲೆ ಕೊಡಲಿಲ್ಲ, ಆಮೇಲೆ ಕೊಡ್ತೀನಂದೇನ. ಯಾವ ಸಮಯದೊಳಗೆ ನಾನು ಅವನಿಗೆ ಪುಣ್ಯ ರೂಪವಾಗಿ ₹1 ಕೊಟ್ಟಿದ್ನಿ ಅಂತಂದ್ರೆ ಆ ಸಮಯದೊಳಗೆ ಅವನ ಪ್ರಾಣ ಉಳಿತಿತ್ತಲ್ಲ ಅಂತೇಳಿ ಅದೊಂದು ಕೊರಗು ಉಳಿದಿತ್ತ ನೋಡ್ರಿ. ಅವ್ರು ಸಾಯುತ್ತ ನಾನು ಹಂಗೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ. ನಮ್ಮ ಮಂದಿ ಪಟ್ಟಿ ಕೊಡು ಮುಂದೆ ಹಂಗೆ ಮಾಡ್ತಾವ್ರಿ. ನಾಳೆಗೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ. ಒಂದಿವ್ಸ ಮಂದಿ ಅಂತವ್ರು ಜಾತ್ರೆನ ಮುಗಿತೈತಿ, ನಮ್ಮ ಜಾತ್ರೆ ಕೊಡಂಗ ಇಲ್ರಿ. ಒಂದಿವ್ಸ ಮಂದಿ ರಸೀದಿ ಬರೆಸ್ತಾವ್ರು, ರೊಕ್ಕನ ಕೊಡಂಗಿಲ್ಲ. ಬರ್ಕೋ ಹರ್ಕೋ ನಡಿ. ಏನು ರಸೀದಿ? ನೀನ ಬರ್ಕೋ ನೀನ ಹರ್ಕೋ, ಆಮೇಲೆ ನೋಡ್ರಿ. ನಾವು ಬರಿದ ಬೇಡ, ನಾವು ಭಾಳ ಮಂದಿಗೆ ಈಗೆಲ್ಲ ಸ್ಟ್ರಿಕ್ಟ್ ಮಾಡಿಬಿಟ್ಟಿವಿ ನಮ್ಮ ಮಟ್ಟದ್ದು. ಭಾಳ ಮಂದಿ ಕೊಡಾಕ ಕೈ ಎತ್ತಂಗಿಲ್ಲ. ಪುಣ್ಯ ಮತ್ತೇನಾರೇ ನಡಿ ಪಾರ್ಟಿ ಮಾಡೋಣ ಅಂದ್ರೆ ಯಾಕ್ರಿ ಎಷ್ಟು ಖರ್ಚು ಮಾಡ್ತಾರಿಲ್ಲ. ನೀನು ವಾರಕ್ಕೊಮ್ಮೆ ಪಾರ್ಟಿ ಮಾಡಟ್ಟು 1 ಸಲ ಕೊಡು ಸಾಕಿಲ್ಲ, ವರ್ಷಕ್ಕೆ 1 ಸಲ.
ನಿನ್ನ ಬೀಗರಿಗೆ 108 ಥರ ಅಡುಗೆ ಮಾಡಿ ಉಣಿಸ್ತೀಯಲ್ಲ, ನಿನಗೆ ಪುಣ್ಯ ಬರಲಪ್ಪ ಅಂತೇಳಿ ಹಾರೈಕೆ ಕೊಟ್ರಣ ಅವ್ರು. ಹಾಂ, ನೀ ಭಾಳಷ್ಟು ಅಡುಗೆ ಮಾಡಿಸಿ ಚೆನ್ನಂಗೆ ಊಟ ಮಾಡಿಸಿ ಮನೆಯಾಗ ಏನೋ ಒಂದು ಫಂಕ್ಷನ್ ಇಟ್ಕೊಂಡ ಊಟ ಮಾಡಿಸಿದಾಗ ಅವರೆಲ್ಲರೂ ಬಂದ್ರೆ ನಿನಗೆ ಪುಣ್ಯ ಹತ್ಲಪ್ಪ, ಭಾಳ ಚಲೋ ಅಡುಗೆ ಮಾಡಿಸಿದ್ದೆ ಥರ ನಿನಗೆ ಅಂದಾರನ. ಮಗ ಏನು ಬಿಡ್ತಾನೆ, ಹಾಂ, ಮಾಡಿಸ್ಲಾರ್ದ ಬಿಡ್ತಾನೆ ನನ್ನ ಮಗ. ಮಣಾರು ಗಳಿಸ್ಯಾನ, ಮಣಾರು ಮಂದಿಗೆ ರಗಡು ಹೊಟ್ಟಿ ಬಿಡ್ದಾನ, ರಗಡು ಮಂದಿದ ಅಂತರ್ಸ್ಯಾನ ಮಗ. ಮಾಡ್ಲಾರ್ದ ಏನು ದೊಡ್ಡ ಸುದ್ದಿ, ಏನು ದೊಡ್ಡ ಸುದ್ದಿ ತಗೋ. ಏನು ಮಗಂದೇನು ಇವಂದು ಖರ್ಚಾಗ್ಯದ, ಎಲ್ಲಿಯೋ ಬಂದದ ಇಲ್ಲಿ ಖರ್ಚು ಮಾಡ್ತಾನೆ ಅಟ್ಟ. ಯಾಕ್ರಿ ನಮ್ಮ ಊರ ಕಡೆ ಹತ್ತಾರ ಹಂಗೆ. ಪುಣ್ಯ ಬರಲಪ್ಪ ನನಗೆ ನಿನಗೆ. ಹಾಂ, ನಮಗೆ ಇಷ್ಟೆಲ್ಲ 3-4 ಥರ ಸ್ವೀಟ್ ಹಾಕ್ಸಿದಿ, ಚಪಾತಿ ತಿನ್ನಿಸಿದಿ, ಸಜ್ಜೆ ರೊಟ್ಟಿ ತಿನ್ನಿಸಿದಿ, ಬಿಳ್ಜಾರ ರೊಟ್ಟಿ ತಿನ್ನಿಸಿದಿ. ಹಾಂ, ಇವತ್ತು ಭಾರಿ ಭಾರಿ ಊಟ ಮಾಡಿಸಿದಿ, ನಮಗೆ ಭಾಳ ಖುಷಿ ಆಗ್ಯದ. ನಿನಗೆ ಪುಣ್ಯ ಬರಲಿ ಅಂತ ಯಾರು ಅಂತಾರ? ಬೀಗ್ರತ್ತಾರನ, ಹಳೆ ಅಂತ ನಾನು ಮಾಮ ನಿನಗೆ ಭಾಳಷ್ಟು ಪುಣ್ಯ ಹತ್ಲಿ, ನೀನು ನನಗೆ ನಿನ್ನ ಮಗನ ಕೊಡೋದಲ್ದ ಇಷ್ಟೆಲ್ಲ ಕೊಟ್ಟಿ ಅಂತೇಳಿ ಅನ್ನಂಗಿಲ್ಲ. ಅವ ಪುಗ್ಸೆಟ್ಟಿ ಕೊಟ್ಟ ನನ್ನ ಮಗ ಆತ. ನಾವು ರೊಕ್ಕದಾಗ ಹುಂಡ ಕೊಟ್ಟು ಬಂಗಾರ ಹಾಕಿ ತನ್ನ ಮಗಳದೆಲ್ಲ ಮುಚ್ಚಾನ, ಏನು ಪುಗ್ಸೆಟ್ಟಿ ಕೊಡ್ದಾನ ನಡೆದು. ಇನ್ನು ಇದು ಕಡಿಮೆನ ಅಂತಾರ ಮಾತವ ಬಾದ್ದೂರ. ಪುಣ್ಯ ಬರಲಿ ಮಾವ ನನಗೆ ಹೆಣ್ಣು ಕೊಟ್ಟು ನೀನು ಅನ್ನಂಗಿಲ್ಲ, ಅವ ಅನ್ನಕ್ಕೂ ಸಾಧ್ಯ ಇಲ್ಲ. ಹಾಂ, ಇಲ್ಲಿ ನೋಡ್ರಿ, ನೀವು 1,000 ರೂಪಾಯಿ ಕೊಟ್ಟಿರ್ತೀವಿ, ಇಂಥವ್ರು 1,000 ರೂಪಾಯಿ ಕೊಟ್ಟಾರ. ಅವ್ರಿಗೆ ಈ ದಾಸೋಹದ ಸಲುವಾಗಿ 1,000 ರೂಪಾಯಿ ಕೊಟ್ಟಾರ, 1 ಕ್ವಿಂಟಲ್ ಅಕ್ಕಿ ಕೊಟ್ಟಾರ. ಅದಕ್ಕಾಗಿ ಆ ಪರಶಿವ ಮತ್ತು ಯಾವ ಬಲ್ಬಿ ಮೇಷ ದಿಗ್ಗಿ ಸಂಗಮನಾಥ ಅವ್ರ ಮನೆಗೆ ಒಳ್ಳೇದನ್ನು ಮಾಡಲಿ, ಆಯುಷ್ಯ ಆರೋಗ್ಯ ಬಹಳಷ್ಟು ಕೊಡಲಿ ಅವರಿಗೆ ಅಂತೇಳಿ ಇಲ್ಲಿ ಕೊಡ್ತಾರೆ ಹರಕಿ. ಅಲ್ಲಿ ಕೊಡ್ತಾರನ? ಕೊಡ್ತಾರನ? ಹಳೆಯ ಹರಕೆ ಕೊಡ್ತಾರ ನಾನು. ಹಾಂ, ಬೀಗರು ಬಿಜ್ರು ಕೊಡ್ತಾರನ? ಮೂಗಿಗೆ ತಿಂದೋಕ್ಕಾರ ಅವ್ರು ಬಾಕಿದೇನು ಮಾಡಂಗಿಲ್ಲ. ಪುಣ್ಯ ಬರಲಿ ಅನ್ನಂಗಿಲ್ಲ ಯಾರು ನಿನಗೆ. ಇನ್ನು ಇದೇ ಟೈಮ್ ಸಿಕ್ಕದ ಮಗ ರಗಡ್ ಗಳಿಸ್ಯಾನ, ಕೆಡಿಸ್ರಿ ಅಂತಾರೆ. ಮತ್ತೆ ಒಂದು ನೀಡಿಸ್ಗಳು ಬಾಲುಷ್ಯ 4 ನೀಡಿಸ್ಕೊಂಡು ಚೆಲ್ಲಿ ಹೋಗಿಬಿಡ್ತಾರೆ ಬೇಕತ್ತನ ಕಾಡುಕ್. ಇಂಥ ಪುಣ್ಯ ಕಾರ್ಯದೊಳಗೆ ಕೊಟ್ರಿ ಎಷ್ಟು ಉಪಯೋಗ ಆಗ್ತದೆ. ಇಂಥಲ್ಲಿ ಮಾಡಿದ ಪುಣ್ಯನ ನಿನಗೆ ಕೆಲಸ ಕೊಡ್ತದಪ್ಪ. ಇಲ್ಲಿ ಕೊಟ್ಟಂಥ ದುಡ್ಡು ಅಟ್ಟ ನಿಂದ ತಿಳ್ಕೊ, ಬಾಕಿದು ಯಾವುದು ನಿಂದ ಅಲ್ಲ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ನೀ ಕೊಟ್ಟದ್ದು ನಾಶ ಆಗ್ಯದನ ಬೇಡ, ನೀ ಕೊಟ್ಟದ್ದು ಹಾಳಾತನ ಬೇಡ, ನಾ ಕೊಟ್ಟದ್ದು ವೇಸ್ಟ್ ಆತು ಅನ್ನಬೇಡ ನೀನು. ಅದೇನೈತಿ? ಮುಂದೆ ಕಟ್ಟಿಯುವುದು ಬುತ್ತಿ ಸರ್ವಜ್ಞ. ನೀ ಮಾಡಿದ ಪುಣ್ಯನ ಏನಾಗ್ತದಂತಂದ್ರೆ ಮುಂದೆ ನಿನಗೆ ಬುತ್ತಿಯಾಗಿ, ದಾರಿ ಬುತ್ತಿಯಾಗಿ ಅದು ನಿನಗೆ ಜೊತೆಯಾಗ್ತದೆ. ಯಾಕೆ? ಯಾರು ಹೆಂಡತಿ ಮಕ್ಕಳು ಇವ್ರು ಯಾರು ಜೋಡಿ ಆಗಂಗಿಲ್ಲ. ಅವ್ರು ಹೇಳ್ತಾರ, ಧನಾನಿ ಭೂಮೋ ಪಶವಶ್ಚ ಗೋಷ್ಠಿ ಭಾರ್ಯಾಗೃಹದ್ವಾರೆ ಜನಸ್ಮಶಾನೆ. ಇವರೆಲ್ಲರೂ ಇಲ್ಲೇ ಉಳಿತಾರಪ್ಪ. ಜೋಡಿಗೆ ಯಾರು ಬರ್ತಾರ ಅಂತಂದರೆ ನೀನು ಮಾಡಿರುವಂತಹ ಪುಣ್ಯ.